ಹಿಂದುಳಿದ ವರ್ಗಗಳ ಜಾತಿ ಪ್ರಮಾಣ ಪತ್ರವು ಸಂವಿಧಾನಬದ್ಧ ಹಕ್ಕಾಗಿದೆ. ಮೀಸಲು ಹಕ್ಕುಗಳು ಹಾಗೂ ಕಲ್ಯಾಣ ಯೋಜನೆಗಳನ್ನು ಪಡೆಯಲು ಜಾತಿ ಪ್ರಮಾಣ ಪತ್ರ ಅಗತ್ಯವಾಗಿದೆ ಎಂದು ತಿಳಿಸಿದರು. ಜಾತಿ ಪ್ರಮಾಣ ಪತ್ರ ನೀಡುವ ವಿಧಾನದಲ್ಲಿ ತಕ್ಷಣ ತಿದ್ದುಪಡಿ ತರಬೇಕು. ಕ್ರಿಮಿ ಲೇಯರ್ ಲೆಕ್ಕದಲ್ಲಿ ವೇತನ ಮತ್ತು ಕೃಷಿ ಆದಾಯವನ್ನು ಹೊರತಾಗಿಸಬೇಕು. ಈಗಾಗಲೇ ವಂಚಿತರಾದವರಿಗೆ ಪರಿಹಾರ ನೀಡಬೇಕು. ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಾರ್ಥಿಗಳ ಹಕ್ಕುಗಳನ್ನು ಮರುಸ್ಥಾಪಿಸಬೇಕು. ಬೇಡಿಕೆಗಳ ಈಡೇರಿಕೆಗೆ ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಲಕ್ಷಾಂತರ ಹಿಂದುಳಿದ ಕುಟುಂಬಗಳಿಗೆ ಸಂವಿಧಾನಬದ್ಧ ನ್ಯಾಯ ನಿರಾಕರಿಸಿದಂತಾಗುತ್ತದೆ ಎಂದು ಒಬಿಸಿ ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ಸರಳೀಕರಣಗೊಳಿಸುವಂತೆ ಆಗ್ರಹಿಸಿದರು. ಎಲ್ರಿಗೂ ನಮಸ್ಕಾರ. ನಾನು ಗೋವರ್ಧನ್ ಅಂತ, ಅಖಿಲ ಭಾರತ ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿ. ಇಲ್ಲಿ ವಿಷಯ ಬಂದು OBC ಸರ್ಟಿಫಿಕೇಟ್ ಮತ್ತು OBC NCL ಸರ್ಟಿಫಿಕೇಟು ಕೇಂದ್ರ ಸರ್ಕಾರಿ ನೌಕರಗಳು ಅಪ್ಲೈ ಮಾಡುವಾಗ ಸಿಗೋದ್ರ ಬಗ್ಗೆ 1993 ಸರ್ಕಾರದ ಆದೇಶದ ಪ್ರಕಾರ OBC ಸರ್ಟಿಫಿಕೇಟ್ ಯಾವ ರೀತಿ ಸಿಗಬೇಕು ಅಂದರೆ 8 ಲಕ್ಷದ ಆದಾಯ ಮೀರಿರಬಾರ್ದು. ಆ 8 ಲಕ್ಷದ ಆದಾಯ ಯಾವುದು ಗಣನೆಗೆ ತಗೋಬೇಕು ಅನ್ನೋದು ವೆಲ್ತ್ ಟೆಸ್ಟ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಆ ವೆಲ್ತ್ ಟೆಸ್ಟಲ್ಲಿ ಏನು ಹೇಳುತ್ತೆ ಅಂದರೆ ಸಂಬಳ ಮತ್ತು ರೈತನ ಆದಾಯ ಗಣನೆಗೆ ತಗೋಬಾರ್ದು ಅಂತ ಇದೆ. ಮತ್ತು ಅವರು ನಾನ್ ಗೆಜೆಟೆಡ್ ಆಫೀಸರ್ ಆಗಿರಬೇಕು. ಅಂದರೆ ಗ್ರೂಪ್ C ಮತ್ತು D ವರ್ಗಕ್ಕೆ ಸೇರಿದಂಥ ಎಲ್ಲ ನೌಕರರು ಇದಕ್ಕೆ ರಿಸರ್ವೇಷನ್ ಫೆಸಿಲಿಟಿಗೆ ಬರ್ತಾರೆ. ಗ್ರೂಪ್ ಎನಲ್ಲಿರೋ ಅಂಥವರು ಬರೋಲ್ಲ. 40 ವರ್ಷದ ಮೇಲೆ ಅವ್ರು ಏನಾದ್ರು ಗ್ರೂಪ್ A ಗ್ರೂಪ್ B ಆಗಿದ್ರೆ ಅವ್ರಿಗೂ ಸಹ ರಿಸರ್ವೇಷನ್ ಫೆಸಿಲಿಟಿ, ಅವ್ರ ಮಕ್ಕಳಿಗೆ ರಿಸರ್ವೇಷನ್ ಫೆಸಿಲಿಟಿ ಬರುತ್ತೆ. ಈಗ ನಮಗೆ ಏನು ತೊಂದರೆ ಆಗ್ತಿದೆ, ಈ ಸರ್ಟಿಫಿಕೇಟ್ ಸಿಗೋದಕ್ಕೆ ನಮಗೆ ಈ ಕರ್ನಾಟಕ ಸರ್ಕಾರದ ಮುಖಾಂತರ ಯಾವುದೇ ಒಂದು ಸಿಟಿಸನ್ ಕೌಂಟ್ರಲ್ಲಿ ನಮಗೆ ಯಾವುದೇ ರೀತಿಯಾದ ಸರ್ಟಿಫಿಕೇಟ್ಗಳು ಸಿಗ್ತಾ ಇಲ್ಲ. ಅಲ್ಲಿ 8 ಲಕ್ಷದ ಸಂಬಳ ದಾಟಿದ ತಕ್ಷಣ ಆ ಅರ್ಜಿನೇ ತಗೋತಾ ಇಲ್ಲ. ಇದರಿಂದಾಗಿ ನಮ್ಮ ಮಕ್ಕಳಿಗೆ IAS IPS ಇಂಥ ದೊಡ್ಡ ಹುದ್ದೆಗೆ ಮತ್ತು ನೀಟು CET ಇಂಥದ್ರಲ್ಲೆಲ್ಲ ಅವಕಾಶದಿಂದ ವಂಚಿತರಾಗ್ತಾ ಇದ್ದೀವಿ. ಈ ಒಂದು ವಂಚಿತರಾಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಈ ನಮ್ಮ ಸರ್ಕಾರದಿಂದ ಸರ್ಟಿಫಿಕೇಟೇ ಸಿಗದೇ ಇದ್ದಾಗ ನಮಗೆ ಸಿಗುವಂಥ ಪ್ರಿವಿಲೇಜಸಲ್ಲಿ ನಮಗೆ ರಿಸರ್ವೇಷನ್ ಫೆಸಿಲಿಟೀಸ್ ಆಗಲಿ ಸಿಗ್ತಾ ಇಲ್ಲ. ಅದರಿಂದ ವಂಚಿತರಾಗ್ತಾ ಇದ್ದೀವಿ. ಅದರಿಂದ ನಮ್ಮ ಒಂದು ಮನವಿ ಏನಂದರೆ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ಈ ಹಿಂದುಳಿದ ವರ್ಗದ ಜನಾಂಗಕ್ಕೆ ಈ ಸಂಬಳ ಮತ್ತು ರೈತನ ಇನ್ಕಮ್ ಹೊರತುಪಡಿಸಿ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಆದೇಶವನ್ನು ಈ 1993 ಏನು ಆದೇಶ ಇದೆ ಆದೇಶದ ಪಾಲನೆಯನ್ನು ಆಗೋದಕ್ಕೆ ಆದೇಶವನ್ನು ಹೊರಡಿಸಬೇಕಾಗಿ ಇದ್ರ ಬಗ್ಗೆ ಗಮನ ಕೊಡಬೇಕಾಗಿ ವಿನಂತಿಸ್ತೀವಿ. ಧನ್ಯವಾದಗಳು.